ಪ್ರವಾದಿ ಮೊಹಮ್ಮದ್ ಪೈಗಂಬರರ 1500ನೇ ಈ ಒಂದು ಹುಟ್ಟುಹಬ್ಬವನ್ನು ಕೂಡ ಇದೀಗ ಮುಸ್ಲಿಂ ಬಾಂಧವರು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿರತಕ್ಕಂಥದ್ದು. ಪ್ರವಾದಿ ಮೊಹಮ್ಮದ್ ಪೈಗಂಬರ 1500ನೇ ಜನ್ಮದಿನ ಆಚರಣೆಯನ್ನು ಮಾಡಲಾಗಿದೆ. ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ಸಾರಿರತಕ್ಕಂಥ ಮಹನೀಯ ತುಮಕೂರು ನಗರದ ಬಾರ್ಲೆನ್ ರಸ್ತೆ ಇರತಕ್ಕಂಥ ಮಕ್ಕಾ ಮಸೀದಿಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಭೇಟಿಯನ್ನು ನೀಡಿ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಅನ್ನದಾಸೋಹವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ತುಮಕೂರು ನಗರದ ವಿವಿಧ ಭಾಗಗಳಲ್ಲಿ ಮೆರವಣಿಗೆ ನಡೆಸೋದ್ರ ಮೂಲಕವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ತನ್ನ ಧರ್ಮ ಪಾಲಿಸು, ಬೇರೆ ಧರ್ಮ ಗೌರವಿಸು ಅನ್ನುವಂತಹ ಸಂದೇಶವನ್ನು ಸಾರ್ತಕ್ಕಂಥ ಜೊತೆಗೆ ಶಾಂತಿಯ ಸಂದೇಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪ್ರವಾದಿ ಮಹಮ್ಮದರ 1500ನೇ ಜನ್ಮದಿನವನ್ನು ಆಚರಣೆ ಮಾಡಲಾಗ್ತಿರ್ತಕ್ಕಂಥದ್ದು. ಶಾಂತಿಯ ಸಂಕೇತವಾಗಿ ಆಚರಣೆ ಮಾಡುವಂತಹ ಹುಟ್ಟುಹಬ್ಬ ಇದು. ಎದಳಿ AIMI ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಬುರ್ಹಾನುದ್ದೀನ್ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥದ್ದು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರವಾದಿ ಪ್ರಭು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನವರು ಈ ಭೂಮಿ ಮೇಲೆ ಬರಕ್ಕಿನ ಹಿಂದೆ ತುಂಬ ಅಂಧಕಾರ ಇತ್ತು ಪ್ರಪಂಚದಲ್ಲಿ. ಅಂದರೆ ಸೌದಿ ಅರೇಬಿಯಾದಲ್ಲಿ ಎಂಥ ಅಂಧಕಾರ ನಡೀತಾ ಇದೆ ಅಂದರೆ ಜನ ಆ ಬೆಂಕಿಯಲ್ಲಿ ಸುಡುತ್ತಿದ್ದರು. ಆ ಸಮಯದಲ್ಲಿ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭೂಮಿ ಮೇಲೆ ಬಂದು ಹ್ಯೂಮನಿಟಿ ಏನು, ಮನುಷ್ಯತ್ವ ಏನು, ದಾನವೇ ಧರ್ಮದ ಮೂಲವಯ್ಯ, ದಯೆ ಧರ್ಮದ ಮೂಲವಯ್ಯ, ವಿದ್ಯೆಯೇ ಧರ್ಮದ ಮೂಲವಯ್ಯ ಅಂತ ಈ ಪ್ರಪಂಚಕ್ಕೆ ತಿಳಿಸಿ ಬಂದರು. ಮತ್ತು ಆ ಸಮಯದಲ್ಲಿ ಆ ಸೌದಿ ಅರೇಬಿಯಾದಲ್ಲಿ ತಂದೆ ಹುಟ್ಟಿದ ಮಗುಗೆ, ಹೆಣ್ಮಗುಗೆ ಹೋಗಿ ಮಣ್ಣು ಮಾಡಬೇಕಾಗಿತ್ತು ಅಂತ ಅಂಧಕಾರ ಇತ್ತು. ಸ್ವಂತ ತಂದೆ ಆ ಮಗುವಿಗೆ, ಹೆಣ್ಣುಮಕ್ಕಳಿಗೋಸ್ಕರ ಪ್ರಪಂಚದಲ್ಲಿ ಧ್ವನಿ ಎತ್ತಿದ್ದು ಮೊದಲನೇ ವ್ಯಕ್ತಿ ಯಾರಂದರೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ತುಮಕೂರಿನಲ್ಲಿ ಇವತ್ತು ನಾವು ನಮ್ಮ ಮುಸ್ಲಿಂ ಸಮುದಾಯದವರು ಎಲ್ಲ ಮಸೀದಿಗಳಲ್ಲಿ ತಾವು ಕಾಣಬಹುದು. ಇಲ್ಲೆಲ್ಲ ಬಡವರು ಎಷ್ಟು ಜನ ಬಂದಿದ್ದಾರೆ, ಕೂತಿದ್ದಾರೆ. ಬೆಳಗಿಂದ ನಾವು ಎಲ್ಲ ಬಡವರಿಗೆ, ಬಗ್ಗರಿಗೆ ನಮ್ಮ ಪ್ರಾಫೆಟ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ಹಬ್ಬವನ್ನು ನಾವು ಯಾವ ಥರ ಮಾಡಬೇಕು ಅಂದರೆ ನಮ್ಮ ಪ್ರಾಫೆಟ್ ಅವರೇ ನಮಗೆ ಹೇಳಿಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಅಂತ. ತುಂಬ ಶಿಸ್ತಿಂದ ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ಕ್ಲೀನಿಟಿ. ನಮ್ಮ ಅರ್ಧ ಧರ್ಮ ಏನಂದರೆ, ಇಸ್ಲಾಂ ಅರ್ಧ ಭಾಗ ಏನಂದರೆ ಕ್ಲೀನಿಟಿ, ಸ್ವಚ್ಛವಾಗಿ ಇರಿ, ಸ್ವಚ್ಛವಾಗಿ ಇಕ್ಕಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಮನೆಗಳಿಂದ ನಮ್ಮ ಏರಿಯಾಗಳನ್ನು ಕ್ಲೀನಾಗಿ ಇಟ್ಟು ಬಡವ್ರಿಗೆಲ್ಲ ಇವತ್ತು ಬೆಳಗಿಂದ ಅನ್ನದಾನ ಮಾಡ್ತಾಯಿದ್ದೀವಿ. ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಕೆಲವರು ಹೋಗಿ ಫ್ರೂಟ್ಸು ಪೇಷಂಟ್ಸ್ಗೆ ಕೇಳ್ತಾ ಇದ್ದೀವಿ, ನೀವು ಹೆಂಗಿದ್ದೀರಾ, ಆರೋಗ್ಯವಿದ್ದೀರಾ, ಆ ಥರ ಅವ್ರು ಹೇಳಿರೋ ಟೀಚಿಂಗ್ಗಳನ್ನ ನಾವು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ.